ಓಂ ಪ್ರಕರಣಾಚ್ಚ ಓಂ ಅಪ್ ಸಂವತ್ಸರ ಷಷ್ಟ್ಯಾದಿನ ತತ್ಪ್ರಕರಣಾಚ್ಚ. ಇದು ಈ 1ನೇ ಅಧ್ಯಾಯದ 2ನೇ ಪಾದದ 10ನೇ ಸೂತ್ರ. ಅದೇ ಅತೃತ್ವಾಧಿಕರಣ ಮುಂದುವರೆದಿದೆ, 2ನೇ ಅಧಿಕರಣ. ಅದರಲ್ಲಿ ಈಗ ತತ್ವಪ್ರಕಾಶಿಕ ಗಮನಿಸೋಣ. ಎಲ್ಲವನ್ನೂ ತಿನ್ನುವವಳು ಅದಿತಿ ಅಂತೇನು ಪೂರ್ವ ಪಕ್ಷ ಮಾಡಿದ್ರಲ್ಲ, ಆ ಪೂರ್ವ ಪಕ್ಷದವರಿಗೆ ಇದ್ದದ್ದು ಆಧಾರ ಸಾವಕಾಶವಾದ ಶ್ರುತಿ ಮತ್ತು ಸಾವಕಾಶವಾದ ಲಿಂಗ. ಆದರೆ ನಾವು ಹೇಳಿದ್ದು ನಿರವಕಾಶವಾದ ಲಿಂಗ. ಹೀಗೆ ನಿರವಕಾಶವಾದ ಲಿಂಗದ ಬಲದಿಂದ ಸಾವಕಾಶಗಳಾದಂತಹ ಶ್ರುತಿ ಮತ್ತು ಲಿಂಗಗಳನ್ನ ನಾವು ಬಾಧಿತ ಅಂತ ಹೇಳಲಿಕ್ಕೆ ಬಂತು ಅಂತ ಹೇಳಲಿಕ್ಕೆ ಸಮರ್ಥರಾದೆವು ಈ ಹಿಂದೆ. ಆದ್ರಿಂದ ವಿಷ್ಣುರೇವ ಅತ್ತ ಇದು ಸಿದ್ಧತೆ, ವಿಷ್ಣುವೇ ಅತ್ತ ಅಂತ ಸಿದ್ಧ ಆಯಿತು. ಇನ್ನು ಬಹಳ ಮುಖ್ಯವಾಗಿ ಇಲ್ಲಿ ಪ್ರಕರಣ ಏನಿದೆ ಅಂತ ಅನ್ನೋದನ್ನು ಗಮನಿಸಬೇಕು. ನೀವು ಅದಿತಿ ಅಂತ ಎಲ್ಲೋ ಒಂದು ಕಡೆ ಬಂದಿರೋ ಒಂದು ಶಬ್ದವನ್ನು ಮಾತ್ರ ಇಟ್ಕೊಂಡು ಹೀಗೆ ಪ್ರಶ್ನೆ ಮಾಡೋದು ಉಚಿತ ಅಲ್ಲ. ಅದಿತಿಯನ್ನು ಆ ಪ್ರಕರಣ ಬಂದಿದೆ ಎಲ್ಲಿಂದ, ಹಿಂದೆ ಮುಂದೆ ಯಾರನ್ನು ಪ್ರತಿಪಾದನೆ ಮಾಡಿದ್ದಾರೆ, ಅವನ ಕುರಿತು ಏನೇನು ಕಾರ್ಯಗಳನ್ನು ಆತ ಮಾಡ್ತಾನೆ ಅಂತ ಹೇಳಿದ್ದಾರೆ, ಅದೆಲ್ಲ ಗಮನಿಸಿದ್ರೆ ಅದಿತಿ ಎನ್ನುವುದು ಯಾರು ಅಂತ ಗೊತ್ತಾಗ್ತದೆ. ನಿರವಕಾಶವಾದ ಒಂದು ಪ್ರಕರಣ. ಪ್ರಕರಣೇನ ಚ ಸಾವಕಾಶ. ಈಗ ನಿರವಕಾಶವಾದ ಒಂದು ಲಿಂಗ, ಕೇವಲ ಒಂದು ಲಿಂಗದ ಬಲದಿಂದಲೇ ನಾವು ಪೂರ್ವ ಪಕ್ಷವನ್ನು ನಿರಾಕರಣೆ ಮಾಡಿರುವಾಗ, ಮತ್ತೆ ನಿರವಕಾಶವಾದಂತಹ ಇಡೀ ಪ್ರಕರಣವೇ ನಮ್ಮ ಪಾಲಿಗೆ, ನಮ್ಮ ಬೆಂಬಲಕ್ಕಿರುವಾಗ ನಾವು ವಿಷ್ಣುವೇ ಅರ್ಥ ಅಂತ ಸಿದ್ಧ ಮಾಡ್ಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಹಾಗೆ ತೋರಿಸುವ ಸೂತ್ರವನ್ನು ಹೇಳಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿ ಕಿಂ ಪುನಃ ಅಂತ ನಿರವಕಾಶವಾದ ಒಂದು ಲಿಂಗ ಅನ್ನೋದು ಒಂದು ಕೇವಲ ಭಾಗ ಮಾತ್ರ ಆ ಇಡೀ ಪ್ರಕರಣದಲ್ಲೇ. ನಮಗೆ ಬೆಂಬಲ ಕೊಡ್ಲಿಕ್ಕಿರುವಂತಹ ಅನೇಕ ಸಂಗತಿಗಳಲ್ಲಿ ಅದೊಂದು ಭಾಗ ಮಾತ್ರ. ಆದರೆ ಇಡೀ ಪ್ರಕರಣವೇ, ಆ ಪ್ರಕರಣವನ್ನೇ ಗಮನಿಸಿದ್ರೆ ನಮಗೆ ವಿಷ್ಣುವನ್ನೇ ಅದು ಸಾಧಿಸ್ತದೆ ಅಂತ ಗೊತ್ತಾಗ್ತದೆ ಅನ್ನೋದನ್ನು ಈಗ ತಿಳಿಸ್ತಾ ಇದ್ದಾರೆ. ನೈವೇಹ ಕಿಂಚನಾಗ್ರ ಆಸೀತ್ ಮೃತ್ಯುನೈವೇದ ಮಾವೃತಮಾಸೀತ್ ಅಂತ ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೀಗೆ ಕಂಡು ಬರ್ತದೆ. ನೈವೇಹ ಕಿಂಚನಾಗ್ರ ಆಸೀತ್, ಅಗ್ರೆ ಮೊದಲು, ಈ ಪ್ರಪಂಚದಲ್ಲಿ ನ ಕಿಂಚಿನ ಆಸೀತ್, ಯಾವುದು ಕೂಡ ಇರಲಿಲ್ಲ. ಮೃತ್ಯುನೈವ ಇದಂ ಆವೃತಂ ಆಸೀತ್, ಮೃತ್ಯು ಶಬ್ದ ವಾಚ್ಯನಾದ ಭಗವಂತನ ಒಬ್ಬನಿಂದಲೇ ಇದೆಲ್ಲವೂ ಕೂಡ ಆವೃತವಾಗಿತ್ತು. ವಿಷ್ಣುವಿನಿಂದ ಅದೆಲ್ಲವೂ ಸೂಕ್ತವಾದ ಶಕ್ತಿ ಉಳ್ಳದ್ದಾಗಿತ್ತು. ವಿಷ್ಣು ಈ ಚರಾಚರ ಜಗತ್ತೆಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು, ಚೇತನ ಜಡಾತ್ಮಕವಾದ ಪ್ರಪಂಚವನ್ನೆಲ್ಲವೂ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಇದ್ದ. ಆದ್ರಿಂದ ವಿಷ್ಣುವಿನ ಶಕ್ತಿಗಳೆಲ್ಲವೂ ಕೂಡ ಸುಪ್ತ ಆಗಿತ್ತು ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಆ ವೇದವಾಕ್ಯದ ಅರ್ಥವನ್ನ ಪುರಾಣಿಕಾಚಾರ್ಯರ ಕನ್ನಡದ ಅನುವಾದದ ಪುಸ್ತಕದಲ್ಲೂ ನೀವು ನೋಡಬಹುದು, ಅಥವಾ ಬೃಹದಾರಣ್ಯಕ ಭಾಷ್ಯದ ಕನ್ನಡ ಅನುವಾದ ಏನಿದೆ ಅಲ್ಲೂ ಅದನ್ನು ನೋಡಬಹುದು. ಅಶ್ವಮೇಧ ಬ್ರಾಹ್ಮಣ ಅಂತ ಅದು ಅಲ್ಲಿ ಕಂಡು ಬರ್ತದೆ. ಸೃಷ್ಟಿಗಿಂತ ಮುಂಚೆ ಪ್ರಳಯದಲ್ಲಿ ಯಾವುದೂ ಇರಲಿಲ್ಲ. ನಿತ್ಯವಾದಂತಹ ವಸ್ತುಗಳೆಲ್ಲ ಇದ್ದವು, ಆತ್ಮ, ದೇಶ, ಕಾಲ ಇತ್ಯಾದಿಗಳೆಲ್ಲವೂ ಕೂಡ ಇದ್ದವು. ಆದರೆ ಭಗವಂತ ಏನು ಮೃತ್ಯು ಶಬ್ದವಾಚ್ಯನಾದ ಭಗವಂತ ಇದ್ದಾನೆ, ನರಸಿಂಹ, ಅವನಿಂದ ಇದೆಲ್ಲವೂ ಕೂಡ ಆವೃತ ಆಗಿ ಹೋಗಿತ್ತು. ಎಲ್ಲ ವಸ್ತುಗಳ ಎಲ್ಲ ಶಕ್ತಿಗಳು ಕೂಡ ಆವೃತ ಆಗಿ ಹೋಗಿತ್ತು. ಆದ್ದರಿಂದ ಅದು ಇದ್ದೂ ಇಲ್ಲದಂತಾಗಿತ್ತಷ್ಟೆ. ಹರಿಗೆ ಭಗವಂತನಿಗೆ ಅಧೀನವಾಗಿತ್ತು, ಸ್ವತಂತ್ರವಾಗಿರಲಿಲ್ಲ. ಮುಂದೆ ಅಲ್ಲಿ ಅಶನಾಯಾಹಿ ಮೃತ್ಯು ಅಂತ ಮೂಲ ಉಪನಿಷತ್ತಿನಲ್ಲಿ ಇರುವಂತಹ ಒಂದು ಶಬ್ದ, ಅಶನಾಯಾಹಿ ಮೃತ್ಯು ಅಂತ. ಅದಕ್ಕೆ ಅಶನಾಯಯ
ಮತ್ತು ಅಶನಾಯಾ ಮೃತ್ಯು ಅಂತ ಎರಡು ಪ್ರಿಂಟ್ ಮಾಡಿದ್ದಾರೆ KT ಪಾಂಡುರಂಗಿ ಆಚಾರ್ಯ ಪುಸ್ತಕದಲ್ಲಿ. ಅದು ಒಂದು ಅಶನಾಯಯ ಅಂತ ಅನ್ನೋದು ಇವರು ಗೋವಿಂದಾಚಾರ್ಯ ಋಷಿಕೇಶ ತೀರ್ಥರ ಪಾಠದ ಪ್ರಕಾರ ಹೇಳುವ ಪಾಠ. ಅದು ಅಶನಾಯಾಹ ಅಂತ ಅನ್ನೋದು ಪ್ರಚಲಿತ ಪಾಠ. ಅವೆರಡೂ ಕೂಡ ಒಂದೇ ಕಡೆ ಇರೋದು ಯಾಕೋ ಅಷ್ಟು ಸರಿಯಲ್ಲ. ಅದು ಮೃತ್ಯುನೈವೇದ ಮಾವೃತಮಾಸೀತ್ ಅಶನಾಯಯ ಮೃತ್ಯು ಅಥವಾ ಅಶನಾಯ ಮೃತ್ಯು ಅಂತ ಎರಡರಲ್ಲಿ ಒಂದು ಇರಬೇಕಷ್ಟೆ. ಎರಡೂ ಇದ್ದದ್ದು ಅದು ಸರಿಯಲ್ಲ. ಅದನ್ನು ಸ್ವಲ್ಪ ನೀವು ಗಮನಿಸ್ಕೋಬೇಕು. ತನ್ಮನಃ ಅಕುರುತ, ಅದಕ್ಕೆ ಅವನೇನ್ ಮಾಡಿದ, ತನ್ಮನಃ ಅಕುರುತ ಆತ್ಮನ್ವಿ ಸ್ಯಾಮ್, ತಾನು ಇನ್ನೊಂದು ರೂಪವನ್ನು ತಾಳಬೇಕು ಅಂತ ಅವನು ಬಯಸಿದ. ತನಗೆ ಜಗತ್ತಿನ ರೂಪವಾದ ಇನ್ನೊಂದು ಗೌಣವಾದ ಶರೀರ ಬರಬೇಕು ಅಂತ. ಆತ್ಮನ್ವಿ ಅಂದ್ರೆ ಆತ್ಮ ಅಸ್ಯ ಅಸ್ತಿ ಇತಿ ಆತ್ಮನ್ವಿ ಅಂತ. ತನಗೆ ಅಂಥದ್ದೊಂದು ಇನ್ನೊಂದು ಶರೀರ. ಅದ್ಯಾವುದು ಶರೀರ ಅಂದ್ರೆ ಜಗತ್ತು ಅನ್ನೋದು ಅವನಿಗೊಂದು ಗೌಣವಾದ ಶರೀರ. ಅದನ್ನೆಲ್ಲ ಮುಂದೆ ಭಾಷ್ಯಕ್ಕನುಸಾರವಾಗಿ ಹಾಗೆ ಮಾಡಿರ್ತಾರೆ ಅಷ್ಟೆ. ಅವನಿಗೆ ಮುಖ್ಯ ಶರೀರ ಅಂದ್ರೆ ಅವನ ಸ್ವರೂಪ ಶರೀರವೇ. ಜಗತ್ತಿನಲ್ಲೂ ಅವನ ಸನ್ನಿಧಾನ ಇರೋದ್ರಿಂದ ಜಗತ್ತು ಆತನ ಗೌಣ ಶರೀರ ಅಷ್ಟೆ. ಅಶನಾಯಾಹಿ ಮೃತ್ಯು ಅಂತಂದ್ರೆ ಲಕ್ಷ್ಮೀ ಮೊದಲಾದವರಿಗೆಲ್ಲ ಆ ಭಗವಂತನೇ ಮುಖ್ಯವಾಗಿ ಪ್ರೇರಕ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಸಹ ಅರ್ಚನ್ ಅಚರತ್ ಅಂತಿದೆ ನೋಡಿ. ಅದಕ್ಕೆ ಅವನೇನ್ ಮಾಡಿದ, ಮೊದಲು ತನ್ನನ್ನು ತಾನು ಅರ್ಚನೆ ಮಾಡ್ತಾ ಸಂಚಾರ ಮಾಡಿದ. ಮೊದಲು ನೀರನ್ನು ಸೃಷ್ಟಿ ಮಾಡಬೇಕು ಅಂತ ಬಯಸಿದ. ತನ್ಮನಃ ಅಕುರುತ ಆತ್ಮನ್ವಿ ಸ್ಯಾಮಿತಿ, ಅರ್ಚನ್ ತನ್ನನ್ನು ತಾನು ಪೂಜೆ ಮಾಡಿಕೊಳ್ಳುತ್ತಾ ಅಚರತ ವಿಹರಿಸಿದ. ತಸ್ಯ ಅರ್ಚತಃ ಆಪಹ ಅಜಾಯಂತ, ಅವನು ಹಾಗೆ ಪೂಜೆ ಮಾಡ್ತಾ ಇರುವಾಗ ಅವನಿಂದ ನೀರು ಹುಟ್ಟಿತು. ಹೀಗೆ ನೀರು ಆ ಪೂಜೆಗೆ ಮತ್ತು ಉಳಿದಲ ಜಗತ್ತಿನ ಸೃಷ್ಟಿಗೆ ಇತ್ಯಾದಿ ಎಲ್ಲರಿಗೂ ಕೂಡ ಅದು ಸಹಾಯಕ. ನೀರು ಅನ್ನೋದು ಬಹಳ ಪ್ರಧಾನವಾದಂತಹ ಒಂದು ಸಂಗತಿ. ಆದ್ರಿಂದ ಆ ಅರ್ಚನೆಗೆ ಸಾಧನವಾದ ಜಲದ ಉತ್ಪತ್ತಿ ಆಯಿತು. ನೀರಿಗೆ ಅರ್ಕ ಅಂತ ಹೆಸರಿದೆ. ಅರ್ಕ ಅಂದ್ರೆ ಅರ್ಚತೋಹ ವೈ ಮೇ ಕಮ್ ಅಭೂತ್ ಇತಿ ತದೇವ ಅರ್ಕಸ್ಯ ಅರ್ಕತ್ವಂ. ಕಮ್ ಅಂದ್ರೆ ನೀರು ಅಂತ ಅದರ ತಾತ್ಪರ್ಯ. ಅರ್ಚತಃ ನಾನು ಪೂಜಾ ಮಾಡ್ತಾ ಇರುವಾಗ, ಅರ್ಚತಃ ಅಂತ ಅನ್ನೋದು ಅರ್ಚ ಪೂಜಾಯಂ ಅನ್ನೋ ಧಾತುವಿನ ಷಷ್ಠಿ ವಿಭಕ್ತಿ ಏಕವಚನ. ಹೀಗೆ ಅರ್ಚತಃ ವೈ ಮೇ, ನಾನು ಪೂಜಾ ಮಾಡ್ತಾ ಇರುವಾಗ ಕಮ್ ಅಭೂತ್, ಕಮ್ ಅಂದ್ರೆ ನೀರು, ಅಭೂತ್ ಹುಟ್ಟಿತು. ಆದ್ರಿಂದ ಅರ್ಚ ಕಮ್, ಅದರಲ್ಲಿ ಚ ಹೋಗಿ ಕ ಮಾತ್ರ ಉಳಿತು, ಅರ್ಕಂ ಅಂತ ಹೀಗಾಯ್ತು. ತದೇವ ಅರ್ಕತ್ವಂ. ಕಂ ಹವ ಅಸ್ಮೈ ಭವತಿ ಏವಮೇತತ್ ಅರ್ಕಸ್ಯ ಅರ್ಕತ್ವಂ ವೇದ. ಯಾರು ಈ ನೀರು ಭಗವಂತನಿಂದ ಹುಟ್ಟಿತು, ಪೂಜಾ ಸಾಧನವಾಗಿ ಹುಟ್ಟಿತು ಅಂತ ಹೇಳಿ ತಿಳ್ಕೊತಾನೋ ಅವನಿಗೆ ಮೋಕ್ಷದಲ್ಲಿ ಕ ಅಂದ್ರೆ ಸುಖ ಅಂತ ಅರ್ಥ. ಕ ಅಂದ್ರೆ ನೀರು ಅಂತನೂ ಅರ್ಥ ಇದೆ, ಅದು ಬೇರೆ. ಇಲ್ಲಿ ಕಂಹವ ಅಸ್ಮೈ ಭವತಿ ಅಂದ್ರೆ ಮುಕ್ತಿಯಲ್ಲಿ ಸುಖ ಸಿಗ್ತದೆ ಅಂತ ಅದ್ರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.